ಹೈ ಡಿಯರ್ಸ್, ವೆಲ್ಕಮ್ ಟು ಅಮ್ಮನ ಅಡುಗೆ. ಇವತ್ತು ಒಂದು ರುಚಿಯಾಗಿರುವಂಥ ಸೈಡ್ ಡಿಶ್ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಪೂರಿ, ಚಪಾತಿ, ರೊಟ್ಟಿ ಹಾಗೆ ದೋಸೆಗೂ ಕೂಡ ಸೈಡ್ ಡಿಶಲ್ಲಿ ಸರ್ವ್ ಮಾಡ್ಬೋದು. ಚಪಾತಿ 1-2 ತಿನ್ನೋರು 4-5 ಚಪಾತಿ ತಿಂತಾರೆ. ಹಾಗೆ ಪೂರಿ ಇಷ್ಟಪಡ್ದಲೇ ಇರೋರು ಕೂಡ ಈ ಗ್ರೇವಿ ಜೊತೆಗೆ ನೀವು ಸರ್ವ್ ಮಾಡಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ತುಂಬ ರುಚಿಯಾಗಿರುವಂಥ ಕಡಿಮೆ ಇಂಗ್ರೀಡಿಯೆಂಟನ್ನು ಬಳಸಿ ಮಾಡುವಂಥ ಸೈಡ್ ಡಿಶ್ ರೆಸಿಪಿ. ಮೊದಲನೇದಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ. ಬಾಣಲಿನಲ್ಲಿ 2 ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿ ಅದರಲ್ಲಿ ಸ್ವಲ್ಪ ಸಾಸಿವೆ, ಅರ್ಧ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, ಸ್ವಲ್ಪ ಕರಿಬೇವು ಹಾಗೆ 4 ಹಸಿಮೆಣಸಿನ್ಕಾಯಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೋಬೇಕು. ಬೇಳೆ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಡ ನಂತರ ಇದಕ್ಕೆ 3 ಈರುಳ್ಳಿ ಈ ರೀತಿ ಸ್ಲೈಸ್ ಮಾಡಿ ಹಾಕಿದ್ದೀನಿ. ಈ ರೆಸಿಪಿನಲ್ಲಿ ಈರುಳ್ಳಿನೇ ಸ್ವಲ್ಪ ಜಾಸ್ತಿ ಇರಬೇಕು. ಈರುಳ್ಳಿ ಜಾಸ್ತಿ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಳ್ಳೋಣ. ಹಾಗೆ ಇದ್ರ ಜೊತೆಗೆ ಒಂದು ಕ್ಯಾರೆಟ್ ಕೂಡ ಕಟ್ ಮಾಡಿ ಹಾಕಿದ್ದೀನಿ. ಸಣ್ಣದಾಗಿ ಕ್ಯಾರೆಟ್ ಕಟ್ ಮಾಡಿ ಹಾಕಿದ್ರೆ ಒಗ್ಗರಣೆ ಬೇಗ ಬೆಂದೋಗುತ್ತೆ. ಈರುಳ್ಳಿ ಮತ್ತು ಕ್ಯಾರೆಟ್ ಇದೆರಡು ಕೂಡ ಸಣ್ಣ ಉರಿಯಲ್ಲಿ ಹುರ್ಕೋತಾ ಇರಬೇಕಾದ್ರೇ ರುಚಿಗೆ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕೋದ್ರಿಂದ ಕೂಡ ಇದೆಲ್ಲ ಬೇಗ ಬೇಯುತ್ತೆ. ಹಾಗೆ 1/4 ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ. ಉಪ್ಪು ಅರಿಶಿನ ಹಾಕಿದ್ಮೇಲೆ ಒಗ್ಗರಣೆಯಲ್ಲಿ ಈರುಳ್ಳಿ ಮತ್ತು ಕ್ಯಾರೆಟ್ ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೋಬೇಕು. ಇದು ಸ್ವಲ್ಪ ಮೆತ್ತಗಾಗಿದೆ ಅಂತ ಗೊತ್ತಾದ ನಂತರ ನಾನು ಫಸ್ಟೇ ಆಲೂಗಡ್ಡೆ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿರೋಂಥ 2 ಆಲೂಗಡ್ಡೆ ಇದಕ್ಕೆ ಹಾಕಿದ್ದೀನಿ. ಇದಕ್ಕೆ ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಇರಬೇಕು, ಆಲೂಗಡ್ಡೆ ಕಡಿಮೆ ಇರಬೇಕು. ಆಲೂಗಡ್ಡೆ ಈ ರೀತಿ ಬೇಯಿಸಿ ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿ ಹಾಕೊಂಡ ನಂತರ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಂದು ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಂದರೆ ಇದಕ್ಕೆ ಮುಖ್ಯವಾಗಿ ಹಾಕ್ತಾ ಇರೋದು ಕಡಲೆ ಹಿಟ್ಟು. ಸುಮಾರು 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸ್ವಲ್ಪ ನೀರಲ್ಲಿ ಕಲಿಸ್ಬಿಟ್ಟು ಇದಕ್ಕೆ ಹಾಕೋಣ. ಗಂಟಿಲ್ದಲ್ಲೇ ಇರೋ ರೀತಿಯಲ್ಲಿ ಫಸ್ಟ್ ನೀರಲ್ಲಿ ಕಲಸಿ ಇದಕ್ಕೆ ಹಾಕೊಳ್ಳೋದ್ರಿಂದ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಜೊತೆಗೆ ಇದು ಸ್ವಲ್ಪ ಥಿಕ್ ಕೂಡ ಆಗುತ್ತೆ, ಅದು ಸ್ವಲ್ಪ ಗಟ್ಟಿನೂ ಆಗುತ್ತೆ. ಕಡಲೆ ಹಿಟ್ಟು ಹಾಕಿರೋದ್ರಿಂದ ಇದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು. ಇದೇ ಟೈಮಲ್ಲೇ ಸ್ವಲ್ಪ ಗ್ರೇವಿಗೆ ತಕ್ಕಷ್ಟು ನೀರನ್ನು ಹಾಕಿ ಕುದಿಸ್ಕೊಳ್ಳೋಣ. ಆಲೂಗಡ್ಡೆ, ಕಡಲೆ ಹಿಟ್ಟು ಇದೆಲ್ಲ ಒಗ್ಗರಣೆಯಲ್ಲಿ ಚೆನ್ನಾಗಿ ಕುದಿಬೇಕು. ತುಂಬ ಸಿಂಪಲ್ ಆಗಿರುತ್ತೆ, ಬಟ್ ರುಚಿ ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ನೀವು ಟ್ರೈ ಮಾಡಿ. ಯಾವತ್ತಿಗೂ ಈ ಗ್ರೇವಿ ನೀವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಏನೂ ಇಲ್ಲ, ಏನು ಮಾಡೋದು ಇವತ್ತು ಅಂತ ಅಂದ್ಕೊಂಡಿದ್ರೆ ಆ ತಕ್ಷಣಕ್ಕೆ ಮಾಡುವಂಥ ಒಂದು ರೆಸಿಪಿ ಅಂತಂದ್ರೇ ಇದು. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮಲ್ಲಾಗಲಿ ಅಥವಾ ರಾತ್ರಿ ಊಟಕ್ಕೆ ಏನಾದ್ರು ಚಪಾತಿಗೆ ನೆಂಚ್ಕೊಳ್ಳೋಕೆ ಬೇಕು ಅಂದಾಗ ಕೂಡ ದಿಢೀರಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ. ಕಡಲೆ ಹಿಟ್ಟು ಮತ್ತು ನೀರು ಇದೆಲ್ಲ ಹಾಕಿದ್ಮೇಲೆ ಕುದಿಸ್ಕೊಳ್ಳೋಂಥ ಟೈಮಲ್ಲೇ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮುಚ್ಚಿಟ್ಟು ಸಣ್ಣ ಊರಿನಲ್ಲಿ ಒಂದು 2-3 ನಿಮಿಷ ಬೇಯಿಸ್ಕೋಬೇಕು. ಇದು ಬೇಯ್ತಾ ಹೋದಂಗೆ ಗ್ರೇವಿ ಸ್ವಲ್ಪ ಗಟ್ಟಿನೂ ಆಗುತ್ತೆ ಕಡಲೆ ಹಿಟ್ಟು ಹಾಕಿರೋದ್ರಿಂದ. ಈ ಕನ್ಸಿಸ್ಟೆನ್ಸಿ ನಮಗಿದ್ರೂ ಕೂಡ ಆರಿದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಆದಷ್ಟು ಇದೇ ಕನ್ಸಿಸ್ಟೆನ್ಸಿನಲ್ಲೇ ಇಟ್ಕೋಬೇಕು. ನಮಗಿದು ಸ್ವಲ್ಪ ಲೈಟಾಗಿ ತೆಳ್ಳಗೆ ಕಾಣಿಸ್ತಾ ಇದೆ ಅಂತ ಅನಿಸಿದ್ರು ಕೂಡ ಆರಿದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಇದು ಎಸ್ಪೆಷಲಿ ಪೂರಿಗೆ, ಚಪಾತಿಗೆ, ದೋಸೆಗೆ ಇಂಥದಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಇದನ್ನು ನಾನು ಇವತ್ತು ಪೂರಿ ಜೊತೆಗೆ ಸರ್ವ್ ಮಾಡಿದೆ. ನನ್ನ ಮಗ ಜಿಮ್ಗೆ ಹೋಗ್ತಾನೆ, ಪೂರಿ ತಿನ್ನಲ್ಲ. ಆದರೆ ಇವತ್ತು ತುಂಬ ಇಷ್ಟಪಟ್ಟು ತಿಂದ. 1 2 ಸುಮಾರು 4 ಪೂರಿ ತುಂಬ ಇಷ್ಟಪಟ್ಟು ಅದು 4-5 ಸತಿ ಹೇಳ್ದೆ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ ಇದೆರಡ್ರದ್ದು ಅಂತ. ಖಂಡಿತ ನೀವು ಇದನ್ನು ಟ್ರೈ ಮಾಡಿ. ಮಾಡಿದ್ಮೇಲೆ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ. ಸೊ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಅಮ್ಮನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.